ಹ್ಮ್ ನಮಗ ಕೆಟ್ಟದ್ದೇ ಇರ್ಲಿ ಅಂದ್ರ ಅವ್ರು ಹೌದು ಹೌದು ದೈತ್ಯರೇ ಇರ್ಲಿ. ಅಂದ್ರ ಹ್ಮ್ ಕೆಟ್ಟದ್ ಆದ ಅನ್ನೋದು ಪೈಲ ಸಂಧಿಗೆ ಒಪ್ಕೊಂಡ್ರತ್ತೀಗ ಅವರು ಗೊತ್ತೇ ಮಾಡ್ಕೊಂಡ. ಅದಕ್ಕ ನಮಗ ದೈತರ ಪಾಲ ಇರ್ಲಿ ಅಂತ ಹೇಳಿ ದೈತರ ಇನ್ನು ಮುಂದೆ ಬೆಳೆಸೋದು ಏನದ ಕೆಟ್ಟದ್ ಅದ ಅಂತ ಹೇಳಿ ಒಪ್ಕೊಂಡ್ ಬಳಕ ಬೆಳೆಸವ್ರೇನ್ ನೀವು ಇರ್ಲಿ. ಅದಕ್ಕೆ ಬೆಳೆಸವ್ರು ಇರ್ತಾರ. ಹೌದು ಹೌದು ಅನೇಕ ಉದಾಹರಣೆಗಳನ್ನ ಕೊಟ್ಟು ಮಾತಾಡೋರು ಇರ್ತಾರ. ಮಾತಾಡೋರು ಇರ್ತಾರೆ. ಯಾಕಂದ್ರ ಪುರಾಣ ಪಂಡಿತರ ಅದಾರ. ಇರ್ಲಿ. ಹಾ ಈ ಜಗತ್ತೆ ಎಲ್ಲ ಹೆಂಗದಂದ್ರ ಬ್ರಹ್ಮ ಸ್ವರೂಪ ಅದ. ಹೌದು ಹೌದು ಇದೇನದ ಇದೆಲ್ಲಾ ಬ್ರಹ್ಮನ ಸ್ವರೂಪದ ಅದ. ಇದರ ಒಳಗೆ ನಾವು ಅನೇಕ ಉದಾಹರಣೆಗಳನ್ನ ಕೊಟ್ಟು ನಮ್ಮ ನಿಮ್ಮಲ್ಲ ಇದ್ದಂತ ಕತ್ತಲಿ ಕಳಿಕೊಳ್ಳದ. ಹೌದು 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 ಈ ಹೊರಗಿನ ಕತ್ತಲಿ ಕಳಿಲಾಕ ಮತ್ತು ಸೂರ್ಯ ಚಂದ್ರ ಬೇಕಾಗ್ತದ. ಹೌದು ಹೌದು ಈ ಹೊರಗಿನ ಕತ್ತಲಿ ಕಳಿಬೇಕಾದ್ರೆ ಈ ಕತ್ತಲಿ ಅದ. ಈಗ ಈ ಕತ್ತಲಿ ಕಳಿಲಾಕ ಸೂರ್ಯ ಚಂದ್ರ ಬೇಕಾಗ್ತದ. ಹೌದು ಕೋಲೆ ಆಗಿದ್ದ ಕತ್ತಲಿ ಕಳಿಬೇಕಾದ್ರೆ ಮನಿ ಒಳಗೆ ಒಂದು ಕತ್ತಲಿ ಅದ, ಅದು ಕಳಿಬೇಕಾದ್ರೆ ಒಂದು ದೀಪ ಬೇಕಾಗ್ತದ. ಹೌದು ಹೌದು ಈ ಪಂಚಮಹಾಭೂತದಲ್ಲಿ ಇರ್ತಕ್ಕಂತ ಕತ್ತಲಿ ಕಳಿಬೇಕಾದ್ರೆ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥ ಸಿದ್ಧಾರೂಢಂತ ಜ್ಞಾನಿನೇ ಬೇಕು. ಇದು ಒಳಗಿನ ಕತ್ತಲಿ ಕಳಿಲಕ್ಕ ಅದು ಯಾರಿಂದೂ ಬರುವುದಿಲ್ಲ. ಹೌದು 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 ಅಂತ ಅನೇಕ ಉದಾಹರಣೆಗಳನ್ನ ಕೊಟ್ಟು ಈ ಸತ್ಯ ಸಂಘದ ಸೇವಾ ಮಾಡೋದದ. ಹೌದು ಇಲ್ಲಿ ಜಗಳಕ್ಕಾಗಿ ಕೂಡಿಲ್ಲ. ಈ ಪರಮಾತ್ಮನ ಸೇವಾನ್ನ ಕೇಳಿ ಎಷ್ಟೋ ಜನ ಮುಕ್ತರಾಗ್ಯಾರ. ಹೌದು ಹೌದು ಹೌದಿಲ್ರಿ? ಹೌದು ಪ್ರಕ್ಷಿತ ರಾಜ ಇದೇ ಶ್ರವಣ ಭಕ್ತಿಯನ್ನ ಕೇಳಿ ಮೋಕ್ಷ ಹೊಂದದ. ಹೌದು ಹೌದಲ್ಲ? ಹಂಗ ತಾವೆಲ್ಲರೂ ಥೋಡೆ ಮಂದಿ ಇದ್ರು ಕೂಡ ಯಾರಲ್ಲಿ ಪುಣ್ಯದ ಬಲ ಅದ ಅವರಿಗೆ ಕೇಳಲಕ್ಕ ಬರ್ತದೆ. ಇದು ಹೌದು. ಪದರಾಗ ಪುಣ್ಯದ ಬಲ ಇರ್ಲಿಕ್ಕಂದ್ರೆ ಈ ಶಿವನಾಮ ಕಡಿ ಬರುದಿಲ್ಲ. ಇಲ್ಲ. ಎಷ್ಟೋ ಮಂದಿ ಸುಮ್ಮ ಅಲ್ಲಿ ಕೂತ್ ಕೇಳಿ ಏನದೇನು ಕೇಳಾರ್ದ ಅಂತ ಹೇಳಿ ಎದ್ದು ಹೋಗ್ತಾರ. ಹೌದು ಹೌದು ಖರೇ ಇಲ್ಲಿ ಒಬ್ಬರು ಶರಣರು ಹೇಳ್ತಾರ, ಪುಣ್ಯದ ಬಲ ನಿನ್ನ ಪದರಾಗಿತ್ತಂದ್ರ ಸಾಧು ಸಂತರ ಭೇಟಿ ಆಗ್ಲಕ್ ಹಸ್ತದ, ಮಾತ್ಮರಿಗೆ ಮನಿ ಕರಿಲಿಕ್ಕೊಂಡು ಬರ್ಲಕ್ ಹಸ್ತದ, ಇಂಥವ್ 4 ಮಾತು ಕೇಳಕ್ ಹಸ್ತದ. ಯಾನಿದ್ರ ಪುಣ್ಯದ ಬಲ. ಪುಣ್ಯದ ಬಲ ಹೆಂಗದು? ಹ್ಯಾಗ್ರಿ? 50,000 ರೂಪಾಯಿ ಸುಮ್ಮ ಕಿಶಾದಾಗಿದ್ದು ಅಂದ್ರೆ ಬಂಗಾರ ದುಕಾನ್ದಾಗ ಹೋಗ್ಲಕ್ ಬರ್ತದ. ಹೌದು. ಮತ್ತ ಅಂಗಡಿ ಆ ಬಂಗಾರ ದುಕಾನ್ ಮುಂದೆ ಇದ್ರಿ ನೀನ್ ಅಂತೀರಿ 100 ರೂಪಾಯಿ ಇರ್ಲಿಕ್ಕಂದ್ರ ದುಕಾನ್ದಾಗ ಹೋಗ್ಲಕ್ ಬರುದಿಲ್ಲ. ಇಲ್ಲ ಇಲ್ಲ. ಏನ್ ಬೇಕು? 50,000 ರೂಪಾಯಿ ಕಿಶೆದಾಗ ಬೇಕು. ಈಗ ಪಸಂದ್ 1.5 ಲಕ್ಷ ಬೇಕು ಹೇಳ್ರಿ ಗೌಡ್ರ. ಇರ್ಲಿ ಅದು. ಹೌದು. ಒಂದು 50,000 ಹೆಂಗ ಇತ್ತು ಒಳಗ ಹೋಗ್ಲಕ್ ಬರ್ತದ, ಹಂಗ ನಿನ್ನ ಪದರಾಗ ಹಿಂದಿನ ಜನ್ಮದ ಪುಣ್ಯದ ಗಂಟಿತ್ತಂದ್ರ ಈ ಸತ್ಯ ಸಂಘದಾಗ ಕೇಳಲಕ್ ಹಸ್ತದ. ಹೌದು ಹೌದು. ಈ ಮನುಷ್ಯ ಜನ್ಮ ಹೆಂಗ ಹುಟ್ಟೆನಪ್ಪ ಅಂತಂದ್ರ ಮತ್ತು ಪಾಪ ಪುಣ್ಯದ ಬಲದಿಂದ ಈ ಜನ್ಮ ಬಂದದ. ಮಾನವ ಜನ್ಮ ಹುಟ್ಟ್ಯದ. ಈ ಜನ್ಮ ಬರ್ಬೇಕಾದ್ರೆ ಸುಮ್ಮ ಬಂದಿಲ್ಲ. ಹೌದು. ಪಾಪ ಪುಣ್ಯದ ಬಲದಿಂದ ಇದು ಜನ್ಮ ಬಂದದ. ಅದಕ್ಕೆ ಹೇಳ್ತಾರಲ್ರಿ ಮಹಾತ್ಮರು, ಏನು ಮಾನವ ಜನ್ಮ ದೊಡ್ಡದು, ಇದನ್ನ ಹಾನಿ ಮಾಡಿಕೊಳ್ಳಬೇಡ್ರಿ, ಹುಚ್ಚಪ್ಪಗಳಿರಿ ಅಂತ ಹೇಳ್ಯಾರ ಶರಣರು ಹೇಳ್ತಾರ. ಹೌದು. ಎಲ್ಲ ಆಗುದು ನಿನ್ನ ಕೈಯಾಗದ. ದೇವರಾಗುದು ನಿನ್ನ ಕೈಯಾಗ್ಯದ. ಮತ್ತು ದೆವ್ವಾಗುದು ನಿನ್ನ ಕೈಯಾಗ. ಎಲ್ಲ ನಮ್ಮ ಕೈಗೆ ಆದತಿರಿ. ಎಲ್ಲ ನಿಮ್ಮ ಕೈಗೆ. ಎಲ್ಲ ನಮ್ಮ ಕೈಗೆ ಇತ್ತಂದ್ರ ಮಹಾರಾಜ ಇವತ್ತು ಹೊಂಡ್ರದಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಮಾಡಿಬಿಡ್ರಿ. ನಮ್ಮ ಕೈಯಾಗೆ ಇದ್ರ ಮುಖ್ಯಮಂತ್ರಿ. ನೀ ಪಂಚಾಯತಿಗೆ ಅಂದ್ ನಿಂತಿದ್ದೀನ? ನಿಂತಿದ್ದೇವ್ರಿ. ಒಮ್ಮೆ ಸಿಡಿದು ಬಿದ್ದೇವ ಕಡೆ. ಪಂಚಾಯತಿಗೆ ನಿಂತು ಸಿಡಿದು ಬಿದ್ದಿದಿ. ಈಗ CM ಆಗ್ಬೇಕತಿ ಕರ್ನಾಟಕದ. ಮತ್ ನೀವ್ ಹೇಳತ್ತೀರಿಲ್ಲ ಆಗ್ಲಿಕ್ಕೆ ಬರ್ತದತ್ತ. ಬರ್ತದ. ಯಾಕೆ ಬರ್ತದ? ಹೆಂಗ ಬರ್ತದ? ಹೇಗೆ ಬರ್ತದ? ಇಲ್ಲ ಮುಖ್ಯಮಂತ್ರಿ ಗಡಿನೂ ಒಪ್ತೀರಿ ಗೌಡ್ರ ನೀವು ಮನೆಯಲ್ಲಿ? ಇಲ್ಲ. ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ ಏನಂದ್ರಿ ಗೌಡ್ರ? ನೋಡ್ರಿ, ಮುಖ್ಯಮಂತ್ರಿ ಆಗುದು ಎಟ್ಟು ಲೆಗಚೆ ಬಂದದ ನೋಡ್ರಿ. ಮತ್ ನೀವ್ ಹೇಳಿರಿ ನಾನು ಯಾಕೆ ಬಿಡ್ಬೇಕತ್ ಹಿಂಗ ಬತ್ ನಮಗ. ಎಟ್ಟು ಭಾವ ಹೆಂಗದ ನೋಡ್ರಿ. ಹೌದ, ಭಾವದ ಅದ ಹೇಳಿ ಮಾತಾಡ್ಲತ್ತಿದೇವ್ರಿ. ಅದಕ್ಕೆ ಎಲ್ಲಾ ಎದರಾಗ ಸುತ್ತಿ ಅದಂದ್ರಿ ಈ ಮನಸ್ಸಿನ ಸುರುಳಿ ಒಳಗ ಸುತ್ತಿ ಅದ.
ಎಲ್ಲಾನು ಎಲ್ಲಾನು ಅದರಾಗೆ ಸುತ್ತಕೊಂಡದ. ಹಾ ಹಾ ಮನಸ್ಸಿನ ಸುರುಳಿ ಒಳಗೆ ಇದು ನಿಂದ ಎಲ್ಲಾ ನೀ ಮಾಡದಂತ ಕಾರ್ಯ ಹೊರಗೆ ಸುತ್ತಿಲ್ಲದು. ಹಾ ಹಾ ಎಲ್ಲಾ ನಿನಗೆ ಬಿಟ್ಟು ಅದಾವ. ಎಲ್ಲಾ ನಮಗ್ ಬಿಟ್ಟೇ ಅದಾವ. ನಿನ್ನ ಪ್ರಪಂಚದೊಳಗೆ ಏನು ಮಾಡಿದಿ ಹಾ ಅವು ಎಲ್ಲಾ ನಿನಗೆ ಬಿಟ್ಟದಾವ. ನಾವು ಬಿಟ್ರು ಒಂದ್ ನಿಮಿಷ ನೋಡುದಿಲ್ಲ ಪ್ರಪಂಚ. ಹಾ ಮತ್ತ ಅದಕ್ಕೆ ಹಿಡ್ಕೊಂಡೇ ಇದ್ದೀರಿ ಅನ್ನಂಗಾಯ್ತು. ಪ್ರಪಂಚ ಹಿಡ್ಕೊಂಡೆ ನಾವು ಎಲ್ಲಾನು ನಡೆಸಿದೆವು. ಎಲ್ಲಿ ಹಿಡಿದಿರಿ ಗೌಡ್ರ? ಯಾಕಾಡಿ ಮಗಲ್ ಹಿಡಿದಿರಿ ಅದಕ್ಕ? ಅದನ್ನ ಹಿಡ್ಲಿಕ್ ಬರ್ತದ ಮತ್ತೆ ನೀವೇ ತೀರಿ ಅಲ್ಲಿ ಹಿಡಿದಿದ ಅಂತ ಹೇಳಿ. ಇಲ್ಲ, ಪ್ರಪಂಚದೊಳಗೆ ನಾವು ಇದ್ರೆ ನಡೀತದತ್ತ. ಇರ್ಲಿ ಇರ್ಲಿ, ಹಾ ಎಲ್ಲಾದ ಅದ. ಮನಿ ನಂದ ಆದಂದಿವಿ, ಹಾ ಮನಿ ನಿನಗ ಬಿಟ್ಟೇ ಅದ. ಹಾ ನಮ್ದು ಅಲ್ಲತ್ತೀರಿ. ಹಂಗ ಮನಿ ಬಿಟ್ಟು ಹೋಗ್ಬೇಕಾಗ್ಯದ ಅತ್ತಿರ್ಲ. ಹಾ ಹಾ ಮನಿ ನಿನಗ ಬಿಟ್ಟೇ ಅದದು. ಮೊದಲ ಕಡೆಕೆ ಅದತ್ತೀರಿ. ಹ್ಯಾಣ್ತಿ ಅನ್ನಕೆತ್ತಿ, ಹಾ ಹ್ಯಾಣ್ತಿ ನಿನಗ ಬಿಟ್ಟೆ ಕಡೆಕೆ ಅದಳಕಿ. ಈ ಅಡ್ಡು ಬೆರ್ಕೊಂಡಿಲ್ಲ ಅವು. ಇಲ್ಲ ಇಲ್ಲ. ರೊಕ್ಕ 1 ಕೋಟಿ ಅದಾವತಿ, ನಿನಗ ಬಿಟ್ಟೆ ಅವು. ಹಾ ನಿನಗ ಯಾವ ಹಚ್ಚಗೊಂಡೇ ಇಲ್ಲ. ಇಲ್ಲ ಇಲ್ಲ. 10 ಎಕರೆ ಜಮೀನು ನಂದದತಿ, ಅದನ್ನು ನಿನಗ ಬಿಟ್ಟೆ ಅದ. ಹಾ ಹಾ ಎಲ್ಲಾ ನಿನಗ ಬಿಟ್ಟೆ ಅವತ್ ಹೇಳಿ ನೀ ಬಿಟ್ಟು ಹೋಗುದದ ಒಂದಿನ. ಹಾ 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 ಎಲ್ಲಾ ಎಲ್ಲಿ ಹಿಡ್ಕೊಂಡಿ ಅಂದ್ರೆ ಮನಸ್ಸಿನ ಸುರುಳಿ ಒಳಗೆ ಸುತ್ತಕೊಂಡಿದೆ ಅಟ್ಟೆ. ಇಟ್ಟೆಲ್ಲ ನೀವು ಹೇಳ್ದಟ್ಟೆಲ್ಲ. ಎಲ್ಲ ಏನು ಹೊಲ ಮನಿ ಬೆಳ್ಳಿ ಬಂಗಾರ ಮುತ್ತು ರತ್ನಗಳು ಇವೆಲ್ಲ ಬಿಟ್ಟಾವ್. ಖರೆ ಎಲ್ಲಿ ಸುತ್ತಕೊಂಡಿದ್ವಿ? ನಿನ್ನ ಮನಸ್ಸಿನ ಸುರುಳಿ ಒಳಗೆ ಸುತ್ತಕೊಂಡಿದ್ವಿ. ಹಾ ಹಾ ಹಂಗ ಇವು ಎಲ್ಲಾ ಹೊರಗೆ ಬಿಟ್ಟು ಗುರುನಾಥನ ಮ್ಯಾಗ ನಂಬಿಗಿಟ್ಟು ನಿನಗ ಮಾಡ್ಲಕ್ಕ ಬರ್ತದ ಸಿಎಂ. ಮಾಡ್ಲಕ್ ಬರ್ತದತ್ತೀರಿ. ಯಾಕೆ ಕೇಳ್ರಿ ನೀವು? ಯಾಕ್ರಿ? ಕಬೀರದಾಸರು ಒಂದು ಮಾತು ಹೇಳ್ಯಾರ. ಏನಂತ ಹೇಳ್ಯಾರಿ? ರಿಕೇಪ್ ಮೇ ಪೌತೋ ಗುರು ಕಾ ಉಪದೇಶ ಅಂದಾನವ. ಅಂದ್ರೆ ಏನ್ರಿ? ರಿಕೇಪದೊಳಗ ಪಾದಿಟ್ಟು ಕೂಡಲೇ ನಿನಗೆ ಬ್ರಹ್ಮ ಉಪದೇಶ ಕೊಡ್ಲಕ್ಕ ಬರ್ತದ. ಒಮ್ಮೆ ಬರ್ತದ. ಈ ಮಾತು ಸುಳ್ಳು ಹೇಳಕತ್ತೀರಿ ನೀವು. ಹಂಗ ಎಷ್ಟೋ ಮಂದಿ ಸಾಧು ಸತ್ಪುರುಷರು ಗುಡ್ಡಗಾಡದಲ್ಲಿ ಕೂತು ಕಾಲ ಮೇಲ್ ಮಾಡಿ ತಲೆ ತೆಳಗ ಮಾಡಿ ತಪಸ್ಸರಿ ಮಾಡ್ತಾರ. ಅಂತವ್ರಿಗೆ ಮುಕ್ತಿ ಸಿಕ್ಕಿಲ್ಲ. ಒಮ್ಮಿಂದಿ ಆಗ್ತದತ್ತೀರಿ. ಹೆಂಗತ್ ನಮ್ಗೆ ಸಂಶಯ ಬಂದದ. ಆಗ್ತದತ್ತೀರಿ. ಹೆಂಗ ಆಗ್ತದ ಕೇಳ್ರಿ ನೀವು? ಹೆಂಗ ಆಗ್ತದ ರೀ? ನಿಮಗೊಮ್ಮ ಸರಸಿ ಕೆಪಾಳಿಗೆ ಹೊಡಿತೀನಂದ್ರ ಹೆಂಗ ಆಗ್ತದ? ಈಗ ಅನೂರ್ದಾಗೆ ಬಂದೇ ಬಿಟ್ಟದ್ರಿ ಸಿಟ್ಟ. ನೋಡ್ರಿ, ಇನ್ನ ಕೈ ಎತ್ತಿಲ್ಲ. ಸಿಟ್ಟು ಬಂದತ್ ಅನೂರ್ದಾಗ. ಹಂಗ ಪರಮಾತ್ಮನ ಮ್ಯಾಗ ನಿಷ್ಕಾಮ ಭಾವ ಇಟ್ಟ ದುಡಿ ತಾತ್ಕಾಲ ನಿನಗ ಮೋಕ್ಷ ಮಾಡ್ತಾನವ. ಮಾಡ್ಲಕ್ಕ ಸಾಧ್ಯದ. ಮಾಡ್ಲಕ್ಕ ಶ್ರೀಶೈಲದೊಳಗ ಸಿದ್ದರಾಮೇಶ್ವರ ಕಮರಿ ಕೊಳ್ಳ ಜಿಗದ. ಹೌದು. ಯಾರ ಕಾಲಾಗ? ಮಲ್ಲಿಕಾರ್ಜುನ ಪರಮಾತ್ಮನ ಕಾಲಾಗ. ಹೌದು. 8 ದಿನಕ್ಕೆ ಬಂದ್ ಹಿಡ್ದೇನ? ಅವಾಗ ಹಿಡ್ದ. 8 ದಿನಕ್ಕೆ ಆಗಿದ್ರ ಅವಂಗ ಉಳಿತಿದ್ರಿ. ಆಗಿಂದಾಗ ಹಿಡ್ದಾನ. ಅವನಂತ ಭಾವ ನಮ್ಮಲ್ಲಿ ಬರಬೇಕು. ಹೌದು ಹೌದು ಹೌದು. ಅಂದಕ್ಕರ ಪರಮಾತ್ಮ ನಿನಗೆ ಹಿಡಿತಾನ. ನಿಷ್ಕಾಮ್ಯ ಭಕ್ತಿ ತಯಾರಾಗಬೇಕು. ಹೌದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಅವರು? ಏನ್ ಆಗುದು ನಿನ್ನ ಕೈಯಾಗ್ಯದ. ಒಂದ್ ಮಾತು ಹೇಳ್ತ ನಿಮಗ. ಮನ್ಯಾಗ ಹುಡುಗ್ತಾರ ಹುಲ್ಲು ಕಡ್ಡಿಗಳು, ಗೊತ್ತಾವ್ರಿ? ಹುಲ್ಲ ಹುಡುಗ್ತಾರಲ್ಲಿ. ಯಾಕ್ರಿ? ಹೌದು. ಆ ಹುಲ್ಲ ತಗೊಂಡ್ ಎಲ್ಲಾ ಗೋಳೆ ಮಾಡಿ ಉಡುಗುದ ಆಗ್ತದ. ಹೌದಿಲ್ಲ? ಹೌದು. ಅದೇ ಉಡುಗುದು ಎಲ್ಲಾ ಬಿಚ್ಚಿ ಹೋಗದ ಗಜ್ಜಿಲಿ ಅದೇ ಉಡುಗುದು ಕಸ ಆಗ್ತದ. ಹೌದು ಹೌದು ಹೌದು. ಅವೆಲ್ಲಾ ಕಡ್ಡಿ ಬಿದ್ದಿಲ್ಲ, ಅದೇ ಉಡುಗುದ ಕಸ ಆಗ್ತದ. ಎಲ್ಲಾ ಒಂದು ಗುಡಿಸಿ ಕಟ್ಟಿದ್ರಿ ಅಂದ್ರ ಅದೇ ಕಸ ಅದೇ ಹೊಡಿತಾವ. ಹೌದು ಹೌದು ಹೌದು. ಯಾಕ್ರಿ? ಹೌದು. ಇದು ಮೊದಲ ತಿಳ್ಕೊ. ಮೇನ ಅಧ್ಯಾತ್ಮಕದ ಸುಳು ತಿಳ್ಕೊ. ಹೌದು. ಕಸವಾರಿಗೆ ಬಿಚ್ಚಿ ಒಗದಿ ಅಂದ್ರ ಅದೇ ಕಸ ಆಗ್ತದ. ಒಟ್ಟುಗೂಡಿ ಹಿಡಿದಿ ಅಂದ್ರ ಅದೇ ಕಸಬಾರಿಗೆ ಆಗ್ತದ. ಹೌದು ಹೌದು. ಹಂಗ ನೀ ಒಂದಾಗಿ ಪರಮಾತ್ಮನ ಮ್ಯಾಗ ನಂಬಿಗಿಟ್ಟು ದುಡಿದಿ ಅಂದ್ರ ಮೋಕ್ಷಕ್ಕೆ ಸನಿ ಆಗ್ತಿ. ನಿನ್ನ ಮನಸ್ಸು ಎಲ್ಲಾ ಕಾಡಿ ಒಗದಿ ಅಂದ್ರ ನೀ ಕಸ ಆಗತಿ ಅಂತ ಹೇಳ್ತಾನ. ಹೌದು 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 ಹೌದು. ನೀ ಕಸ ಆಗ್ತಿ. ಎಲ್ಲಾ ಕಾಡಿ ಬಿಟ್ಟಿ ಕಸ ಆಗತಿ. ಒಬ್ಬನ ಮ್ಯಾಗ ಇಟ್ಟಿ ಅಂದ್ರ ನೀ ಏನಾಗ್ತಿ? ಒಂದಗೂಡಿ ಏನಾಗ್ತದ? ಮೋಕ್ಷ ಆಗ್ತದ. ಹೌದು ಹೌದು. ಈಸಿಗೆ ಎಲ್ಲಿ ಕಲಿತೀರಿ ನೀವು? ಈಸ್ಕಿರಿ. ನೀರ್ನಾಗ್ರಿ. ನೀರ್ನಾಗ. ಹೌದು. ನೀರ್ನಾಗ ಈಸಿಗೆ ಕಲಿತೀರಿ. ಈಸಾಡುದು ಎದ್ರಾಗ ಈಸಾಡ್ತೀರಿ? ನೀರ್ನಾಗ ಈಸ್ಕಿ ಕಲಿತೇವ್ರಿ. ಈಸಾಡ್ತೀರಿ ಅದ್ರಾಗ. ನೀರ್ನಾಗೆ ನೋಡ್ರಿ ಹೆಂಗದ. ಕಲಿದು ನೀರ್ನಾಗೆ, ಈಸುದು ನೀರ್ನಾಗೆ. ನೀರ್ನಾಗ ಕಲ್ತು ಹೊರ ಕಬನಾಗ ಈಸುದಿಲ್ಲ. ಇಲ್ಲ. ಇದು ಪಕ್ಕಾ ತಿಳ್ಕೊ. ಎಲ್ಲಿ? ನೀರ್ನಾಗೆ ಕಲ್ತ್ ನೀರ್ನಾಗೆ ಈಸುದವ. ಹೌದು ಹೌದು ಹೌದು. ಹಂಗ ನೀ ಮಾಡದಂತ ಪಾಪ ಇದೇ ಜನ್ಮದಾಗ ತೊಳ್ಕೊಳ್ಳುದದ,
ಇದೇ ಜನ್ಮದಾಗ ಮಾಡುವುದದ. ಇದು ನಿನ್ನ ತಲೆಯಾಗಿಟ್ಕೋರಿ. ಹಾ ಹಾ ಇಲ್ಲಿ ಪಾಪ ಮಾಡಿದೆ ಅಂದ್ರೆ ಮುಂದೆ ಹೋಗಿ ಕಳುವುದಿಲ್ಲ. ಇಲ್ಲ ಇಲ್ಲ. ಹೆಂಗ ನೀರಿನೊಳಗೆ ಇಸಿ ಕಲ್ತ ನೀರಿನೊಳಗೆ ಹಂಗ ಈಸ್ತಿ, ಹಾ ಹಾ ಇಲ್ಲೇ ಪಾಪ ಮಾಡಿ ಮತ್ತೆ ಇದೇ ಜನ್ಮದಾಗೆ ನೀ ಕಳಿಬೇಕಾಗ್ತದ. ಹೌದು 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 ಹಂಗ ಶರಣರು ನಿಮಗೆ ಏನ್ ಹೇಳ್ತಾರ, ಒತ್ತು ಕೊಟ್ಟು ಒತ್ತು ಕೊಟ್ಟು ಒತ್ತು ಕೊಟ್ಟು ಹೇಳ್ತಾರ, ಗುರುವಿನ ಮ್ಯಾಗ ವಿಶ್ವಾಸ ಇಡು, ಹಾ ಹಾ ಗುರುವಿಗೆ ನಂಬು. ನಂಬು. ಗುರು ಕಲ್ಲಿಗೆ ದೇವರು ಮಾಡ್ತಾನ, ಗೊತ್ತದಿಲ್ಲ ನಿನಗೆ? ಹೌದು ಹೌದು ಕಲ್ಲಿಗೆ. ಯಾಕ್ರಿ? ಹೌದು. ಕಲ್ಲಿಗೆ ಮೂರ್ತಿ ಪ್ರತಿಷ್ಠಾಪನೆ ಅವನ ಹಸ್ತದಿಂದ. ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾನ. ಯಾರು ಮಾಡ್ತಾರ್ರಿ? ಗುರುನಾಥ. ಒಬ್ಬ ಗುರು ಬಂದ ಮಾಡ್ತಾನ. ಕಲ್ಲಿನ ಮ್ಯಾಗ ಕೈ ಇಟ್ಟರೆ ಅದಕ್ಕೆ ಜೀವಾಳ ತುಂಬಿ ಅದಕ್ಕೆ ಏನ್ ಮಾಡ್ತಾನ? ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾನ ಒಬ್ಬ ಗುರು. ಹೌದು. ಒಂದು ಕಲ್ಲಿಗೆ ದೇವರು ಮಾಡ್ತಾನ. ನೀ ಮನುಷ್ಯ ಇದ್ದಲ್ಲೋ, ನಿನ್ ತಲೆ ಮ್ಯಾಗ ಕೈ ಇಟ್ಟರೆ ದೇವ್ರು ಮಾಡ್ಲಕ್ ಬರಲ್ಲ ಅವನಿಗೆ. ಬರ್ತದ. ಯಾಕ್ರಿ? ಹೌದು ಹೌದು. ಕೆಟ್ಟ ಕಲ್ಲಿಗೆ ಹತೋಡಿಲಿ ಹೊಡೆದ ಅದಕ್ಕ ಏನ್ ಮಾಡ್ತಾರೆ? ಮೂರ್ತಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾನ ಗುರು. ಹೌದು ಹೌದು. ಅದು ಕಲ್ಲದ ಅದ. ನೀ ಪಂಚಮಭೂತದ ಶರೀರ ತಗೊಂಡು ಇಂತ ಪುಣ್ಯಮಯ ಶರೀರ ತಗೊಂಡು ಬಂದಿದೆಪ್ಪ, ನಿನ್ನ ತಲೆ ಮ್ಯಾಗ ಕೈ ಇಟ್ಟರೆ ನಿನಗೆ ಯಾಕೆ ಮಹಾತ್ಮ ಮಾಡಬಾರ್ದು? ಹೌದು ಹೌದು ಹೌದು. ಅಂತ ಶಕ್ತಿ ಗುರುವಿನಲ್ಲಿ ಅದ. ಅದಕ್ಕೆ ನಾವು ಏನು ಮಾಡ್ಬೇಕಾಗದ? ಈ ಜನ್ಮದ ರೋಗ ತೊಳ್ಕೊಳ್ಳೋ ಕಾಲಕ್ಕೆ ಇದು ಸತ್ಯ ಸಂಘ ಮಾಡ್ಬೇಕು, ಮಹಾತ್ಮರ ದರ್ಶನ ಮಾಡ್ಬೇಕು, ಎಲ್ಲದಕ್ಕೆ ನಾವು ಮುಂದೆ ಓಡಿ ಹೋಗ್ಬೇಕು. ಯಾಕಂದ್ರ ಅಂತ ಶಕ್ತಿ ಗುರುವಿನಲ್ಲಿ ಅದ. ಅದಕ್ಕೆ ಇರ್ಲಿ ಏನೋ ಒಂದ ಚರ್ಚಾ ರೂಪವಾಗಿ ದೈತರು ಮತ್ತ ದೇವತೆಗಳು ಹೌದು ಹೌದು ಇಟ್ಟಾರ. ನಮ್ಮ ಮಾಸ್ತರ್ ಹೇಳ್ಯಾನ ಏನತ್ರಿ? ಒಂದು ಬಲಿಚಕ್ರವರ್ತಿದ ಇಂಥದ್ ಹೆಸರಾಯ್ತು, ಹಬ್ಬ ಆಯ್ತು, ಏನೋ ಹುಣಿಮೆ ಆಯ್ತು, ಮತ್ತ ಅಮಾಸೆ ಆಯ್ತು, ಇವೆಲ್ಲ ಆಲಕ್ ಬರ್ತಾವ. ಇವು ಹುಣಿಮೆ ಅಮಾಸಿ ಕೆಟ್ಟದ್ದಾದವ್ರದು ಆಗ್ಯದೆ, ಚಲೋ ಆದವ್ರದು ಆಗ್ಯದೆ. ಹೌದು. ನಮ್ಮಲ್ಲಿ ಭೀಮಾ ತೀರ ಅಂತೇಳಿ ಆಗ್ಯದಲ್ಲ, ಭೀಮಾ ತೀರ. ಎಷ್ಟೋ ಮಂದಿ ಆ ಕಡೆ ನೋಡಿ ಅದು ಅನ್ಸ್ತಾರೆ, ಅದನ್ನು ಹೆಸರು ಅದೇ. ಹೌದಿಲ್ಲ? ಎಷ್ಟೋ ಜಾಗನಾಗ ಪೈಲ್ವಾನ್ರು ಕುಸ್ತಿ ಹಿಡಿದ ಕೇಸಿಂದ ಅವ್ರದ್ದು ಹೆಸರಾದೆ. ಹೌದು ಹೌದು ಹೌದು. ಹಂಗ ಜಗತ್ತದೊಳಗ ಮಹಾಮಾಮ ಯೋಗಿಗಳು ಈಗ ನೋಡಿ, ಈ ಕಡೆ ಭಾಗದಾಗ ನಮ್ಮ ಬೆಳಗಾವಿ ಜಿಲ್ಲಾದಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣವ್ರ ಕೀರ್ತಿ ಮಾಡಿದ್ರು. ಹೌದು, ಅಪ್ಪಾಟ್ ಕೀರ್ತಿ. ಕಿತ್ತೂರ ರಾಣಿ ಚೆನ್ನಮ್ಮ ಕೀರ್ತಿ ಮಾಡಿದ್ರು. ಅವ್ರದ್ದು ಒಂದೊಂದು ಪುರು ಜಗತ್ತದಾಗ ಉಳ್ದಾವೆ. ಹೌದು ಹೌದು ಹೌದು. ಹಂಗ ಇಲ್ಲಿ ಏನು ಮಾಡುವುದಂದ್ರೆ ಪರಮಾತ್ಮ ಹೇಳ್ಯಾನ. ಯಾರು? ಗೀತಾದಲ್ಲಿ ಏನಂತ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಹಂ ಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯತೆ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯೇ ಸಂಭವಾಮಿ ಯುಗೆ 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 ಅಂತ ಪರಮಾತ್ಮ ಹೇಳ್ಯಾನ. ಗೌಡ್ರ, ಧರ್ಮ ಇದಕ್ಕ ಓಟ್ ಕಾಣಿಸ್ತದ, ಅದೇ ಕೊಡಿರ್ತೀನ. ಧರ್ಮ ಈ ಶ್ಲೋಕದಲ್ಲಿ ಏನ್ ಹೇಳ್ದ? ಎಲ್ಲಿ ಅಧರ್ಮ ತಾಂಡವಾಡ್ತದ ಅಲ್ಲಿ ನನ್ನ ಅವತಾರದ. ಹೌದು. ಎಲ್ಲಿ ಅಧರ್ಮ ಮುಣುಗಲಕತ್ತದ, ಧರ್ಮ ಎಲ್ಲಿ ಮುಣುಗ್ಲಕತ್ತದ, ಅಲ್ಲಿ ನನ್ನ ಅವತಾರದ. ಹೌದು. ಎಲ್ಲಿ ಕರ್ಮಕ್ಕೆ ಅಲ್ಲಕತ್ತದ, ಅದನ್ನ ತುಳಿಲಕ್ ಬರವ್ನಿ, ಅಲ್ಲಿ ನನ್ನ ಪಾದ ಅದ. ಆ ಕರ್ಮಕ್ಕೆ ತುಳಿದೆ ಪಾತಾಳಕ್ಕೆ. ಅದೇ ಹೇಳಿದ್ರಿ ಈಗ ಸತ್ಯಪ್ಪ ಮಾಸ್ತರ್ ಅವರು. ಇರ್ಲಿ, ದೇವತ್ರು ದೈತ್ರಂದ್ರ ಅವ್ರೇನು ಹೊರಗಿನವ್ರಲ್ಲ, ಮಹಾರಾಜ್ರ ಅಣ್ಣ ತಮ್ರಿ ಅವರು. ದೈತ್ರಂದ್ರ ದೊಡ್ಡಕ್ಕಿ ಮಕ್ಕಳು, ದೇವತ್ರಂದ್ರ ಸಣ್ಣಕ್ಕಿ ಮಕ್ಕಳು. ಅಲ್ಲೇ ನೀವು ಹಿಂಗ್ ಕೂಡಿಸಿ ಮಾತಾಡ್ಲಕ್ ಹೋಗ್ಬೇಡ್ರಿ. ವಾದ ನಮ್ ಬಲೆ ಹಿಂಗಿಲ್ಲ ಇವತ್ತ. ಅವ್ರ ಅಣ್ಣತಮ್ರ ಸುಳ್ಳ? ಅವ್ರು ಯಾನಾಕಿರೋ ಲೆಕ್ಕ ಮತ್ ಫೌಂಡೇಶನ್ ಹೇಳಬೇಕಲ್ಲ. ನೋಡ್ರಿ, ಇಲ್ಲಿ ನಮ್ಮ ದೇವತೆಗಳಿಂದ ಜಗತ್ಯ ಸೃಷ್ಟಿ ಮಾಡ್ದವ ಯಾರು? ಪರಮಾತ್ಮ. ಹೌದಿಲ್ರಿ? ಹುಟ್ಟಿಸದವ ಪರಮಾತ್ಮ. ಪಾಲನ ಮಾಡವ್ರು ಯಾರು? ಪರಮಾತ್ಮ. ಸಂಹಾರ ಮಾಡವ್ರು ಯಾರು? ಪರಮಾತ್ಮ. ಈ ಮೂರು ಕಾರ್ಯಗಳು ಯಾರಿಂದ ನಡೆದದ? ಭಗವಂತನಿಂದ ನಡೆದದ. ಈ ಜಗತ್ತೇ ಯಾರಿಂದ ನಡೆದದ? ಪರಮಾತ್ಮನಿಂದ ನಡೆದದ. ದೈತ್ಯರ ಕೆಲಸ ಅನ್ನೋದಿಲ್ಲಿ ಏನು ಇಲ್ಲಿ ಇವ್ರು ನಡವಾರಕ ಹಂಡ್ಯಾದಾಗ ಕುಳ್ಳಿ ಓಡಾಡ್ದಂಗ ಇವ್ರು. ಹಾಕ್ರಿ, ಹಂಡ್ಯಾದಾಗ ಕುಳ್ಳಿ ಹಂಗ ಓಡಾಡ್ತದ, ಅಟ್ಟೆ ಕೆಲಸದ ನಿಂದು. ಹೌದಲ್ಲ? ಮತ್ತ ನೀ ಜಗತ್ಯದಲ್ಲಿ ಮೋಕ್ಷ ಕೊಡವಲ್ಲ, ಅಲ್ಲ ಜಗತ್ಯಕ ಜ್ಞಾನ ಕೊಡವಲ್ಲ ನೀ. ಅಲ್ಲ ಅಲ್ಲ, ಅಟ್ಟೆ ಎಲ್ಲಾರು ಇರಬೇಕಾದ್ರ ನಮ್ಮ ಭಾರತ ದೇಶದೊಳಗ 140 ಕೋಟಿ ಜನ ಅದ. ಹೌದು. 140 ಕೋಟಿ ಜನ ಎಲ್ಲ ಪರಮಾತ್ಮನ ನಾಮ ಸ್ಮರಣೆ ಮಾಡ್ತಾರೆ, ಗಣಪತಿ ಸ್ತೋತ್ರನೇ ಮಾಡ್ತಾರೆ. ಹೌದಲ್ರಿ? ಯಾರ ದೈತ್ರದ ಮಾಡ್ಯಾರೇನ್ರಿ ಗೌಡ್ರ? ಹೇಳ್ರಿ,
ದೈತ್ಯಂದು ಒಬ್ಬರೇ ಸ್ತೋತ್ರ ಮಾಡಿ ಇಂಥದೊಂದು ಪೂಜೆ ಮಾಡ್ಯಾರ ಅನ್ನೋದ್ರಿ ಹೇಳ್ರಿ. ಕೆಡಸಲಕ್ಕ ನೀವು ಮಾಡಿರಿ, ಕೆಡಸಲಕ್ಕ ಈ ಜಗತ್ತದ ಕಂಟಕರಾಗಿ ಹುಟ್ಟಿ ಬಂದದಕ್ಕೆ ಅವ್ರನ್ನ ಹ್ಯಾಂಗ ಪಾತಾಳಕ್ಕೆ ತುಳಿಬೇಕನ್ನೋದು, ಅವ್ರಿಗೆ ಎಲ್ಲೆಲ್ಲಿ ಯಾವ ಸ್ಥಾನಕ್ಕೆ ತುಳಿಬೇಕನ್ನೋದು ಮಾಡಿ ದೇವತೆಗಳು ಅವಕ್ಕೊಂದು ರೂಪಕ್ಕೆ ಹಚ್ಚಿಟ್ಟಾರ. ಅದಕ್ಕ ಅವರಿಂದ ಯಾವಾದ ಉಜ್ಜಳ ಆಗುದಲ್ಲ, ಅವರಿಂದ ಯಾವಾದರೆ ನಿರ್ಮಾಣ ಆಗುದಿಲ್ಲ. ಸೋಮ ರೋಡ್ ಬದಿಗೆ ಕಂಟಿಯಾಗಿ ಹುಟ್ಟಿರಿ, ರೋಡ್ ಬದಿಗೆ ಬೂದಿಯಾಗಿ ಹೋಗಿಬಿಡ್ತೀರಿ. ಇಷ್ಟೇ ಕಬ್ಬಿಗೆ ನೀರು ಬಿಡಾಕ್ರ ಮಗ್ಗಲ್ಕ ಏನೂ ಕೆಲಸ ಇಲ್ಲ ಮಾಸ್ತರ್ ನಿಮ್ಮದು. ರೋಡ್ ಬದಿಗೆ ಒಂದು ಸರ್ಕಾರಿ ಶಾಲೆಗೆ ಎದ್ದಿರಿ, ಹೌದು, ಆ ರೋಡ್ ಬದಿಗೆ ಸುಟ್ಟು ಬೂದಿಯಾಗಿ ಹೋಗಿಬಿಡ್ತೀರಿ. ಜಗತ್ತದೊಳಗೆ ಏನೂ ಇಲ್ಲ. ಏನೋ ಅವನು ಕೂಡ ನಮಗ ಬಡದ್ರ ಸುಂಕ ಬಡದ್ರ ನಮಗೇನಾರ ಸಿಕ್ಕಿತ್ತ ಹೇಳಿ ಹೋಗಿರಿ. ಹೌದಲ್ಲ, ಏನೋ ಏನೋ ಕೆಟ್ಟ ಕೆಲಸ ಎಲ್ಲ ಮಾಡಿರಿ, ಪರಮಾತ್ಮ ನಿಮಗ ಸಂವಾರಕ್ಕೆ ಮಾಡ್ಲಕ್ಕ ಬಂದಾನ. ಹೇಳಿದ್ರ ಅವ್ರು ಬಲಚಕ್ರವರ್ತಿದು ಹಾ, ಪರಮಾತ್ಮ ವಾಮನ ರೂಪ ಧಾರಣ ಮಾಡಿ ಪರಮಾತ್ಮ ಪಾತಾಳಕ್ಕೆ ತುಳಿದ. ಹೌದು, ಬಲಿಚಕ್ರವರ್ತಿಗೆ. ಹೌದು, ಹೌದಿಲ್ರಿ? ಹೌದು. ಪಾತಾಳಕ್ಕೆ ತುಳಿದ ಬಳಕ ಬಲಿಪಾಡಿ ಆಯ್ತು. ಆಯ್ತಲ್ಲ, ಹೌದಿಲ್ರಿ? ಹಾ, ಪರಮಾತ್ಮ 10 ಅವತಾರದೊಳಗೆ ಯಾರ್ಯಾರಿಗೆ ಈ ಅವತಾರದ ಲೋಕಕಂಟಕರಿಗೆ ಸಂಹಾರ ಮಾಡ್ಯಾರ ನೋಡ್ರಿ. ಹಾ, ಅದೊಂದು ಗುರುತಿರು ಕಾಲಕ್ಕಾಗಿ ಪರಮಾತ್ಮ 10 ಅವತಾರದಾಗ ಯಾವ ಕಾರ್ಯ ಮಾಡ್ಯಾನ ಅವ್ರದೇ ಗುರುತು ಉಳ್ದದ. 33 ಕೋಟಿ ದೇವತೆಗಳು, 66 ಕೋಟಿ ದೈತರು. ಹೌದಿಲ್ರಿ? ಇವ್ರು ಎರಡು ಪಟ್ಟಾರ. ಅವ್ರು ಪರಮಾತ್ಮ ಕೈ ಹಚ್ಚಲಾರ್ದ ದೈತರಿನ ಎಲ್ಯಾರ ಅವರು? ಅದೇ ಎಲ್ಲಾರ ಅವ್ರು ಹೇಳ್ತಾರ. ಹಾ ರೀ, ಎಲ್ಲೆಲ್ಲಿ ಹೋಗ್ಯಾರ ಏನೇನು ಮಾಡ್ಲತ್ತ ಅವ್ರದ್ದು ಎಲ್ಲಿ ಅದು ಪವಾಡ. ಪರಮಾತ್ಮ ಪರಮಾತ್ಮ ದೈತರ ಜೊತೆ ವಧ ಮಾಡುದಾಲಿ, ಅವ್ರನ್ನ ಪಾತಾಳಕ್ಕೆ ತುಳುದಾಲಿ, ಪರಮಾತ್ಮನ ಕೈಯ ಯಾರಿಗ ಹತ್ಯದ ಪರಮಾತ್ಮನ ಜೊತೆ ಅವ್ರದ್ದು ಜರ ಸುಂಕ ಹೆಸರು ಉಳ್ದ. ಯಾಕ ಅಂತದ ಕೈ ಹಚ್ಚದ ಹೇಳಿ ಅವ್ರ ಹೆಸರು ಉಳ್ದದ ಮಾಸ್ತರ್. ಇದಿಟ್ಟೆ ತಿಳ್ಕೊರಿ ನೀವು. ರಾವಣಗೆ ಕೈ ಹಚ್ಚದ, ಹಿರಣ್ಯಕಶ್ಯಪಗೆ ಕೈ ಹಚ್ಚದ ಹೇಳಿ ಅವನ ಕೈ ಹಸ್ತದಿಂದ ನಿನ್ನೆ ಬೆಳಕು ಬಂದದ. ಕಬ್ಬಿನ ಬದಿಗೆ ಔಡ್ಲಿ ಗಿಡ ಹಚ್ಚದಂಗಿದ್ದೀರಿ ನೀವು. ಕಬ್ಬು ನೀರ ಕಬ್ಬಿಗೆ ಬಿಡುದದ, ಆ ಔಡ್ಲಿ ಗಿಡ ಹತ್ತಿತ್ತ ಮೊದಲು ನನಗೆ ಬರ್ತಾವಲ್ ನೀರ್ ಅಂದಂಗ ಆಗ್ತದೆ ಇದು. ಹಂಗ ಜಗತ್ತದೊಳಗ ಏನ ಮಾಡ್ಬೇಕಾದ್ರ ಪರಮಾತ್ಮನದ ಹಿಂದೆ ಆಗ್ಯದ. ಹೌದು, ರೈತರದ ಹಿಂದೆ ಏನು ಆಗಿಲ್ಲ. ಇಲ್ಲ ಇಲ್ಲ. ನೀವು ಹೇಳಿದ್ರಿ ದೀಪಾವಳಿ ಹಬ್ಬ ಪಾಡೆ ಆಯ್ತು, ಬಲಿ ಪಾಡೆ, ನರಕ ಚತುರ್ದೇಶಿ ಆಯ್ತು, ಅದನ್ನು ಅವನ್ ಹಿಂದೆ. ಯಾಕ ದೇವತೆಗಳದಿಂದ ಹಬ್ಬ ಆಗಿಲ್ಲ ಏನ್ರಿ? ಅಲ್ಲ, ಅವನದ ಹಿಂದೆ ಆಗ್ಯದ, ದೈತ್ಯರದ ಹಿಂದೆ ಆಗಿಲ್ಲವು. ಮತ್ತ ನಿನ್ನ ಹಂತಿಲಿ ಬಲಿ ಅವತಾರ ತೊಟ್ಟಿಗೆಸಿಂದ ಪರಮಾತ್ಮ ಬಂದಾನ, ಬಲಿ ಹಂತಿಲಿ ಅಂತ ಹೇಳಿ ನಿನ್ನ ಹೆಸರು ಉಳ್ದವ. ಹೌದು, ವಾಮನ ಅವತಾರ ತೊಟ್ಟು ಬಂದಾನ. ವಾಮನ ಅವತಾರ ತೊಟ್ಟು ಬಂದಾನ, ಅವನು ಸಂಯೋಗ ಆಗ್ಯದ, ಅವನ ಮೈಯ ಕೈ ಮುಟ್ಟಿದೆ ಅಂತ ಹೇಳಿ ನಿನ್ನ ಹೆಸರಾದ. ಪಾತಾಳಕ್ಕ ತುಳಿದ ಪರಮಾತ್ಮ ಅದೇ ಬಲಿಚಕ್ರವರ್ತಿ ಅಂದತ್ ನಿಂದು ವಿನಮ್ರತಾ ರೂಪ. ಹೌದು, ಪ್ರತಿನಿತ್ಯ ನಾ ನೋಡ್ಬೇಕು, ದಿನನಿತ್ಯ ನಾ ನೋಡ್ಬೇಕು, ಇದು ಒಂದು ವರವು ಕೊಡು ಅಂದತ್ತ. ಹೌದು, ಹೌದಿಲ್ರಿ? ಹೌದು, ದಿನ ನೋಡ್ಬೇಕು, ದಿನ ನೋಡಂತದು, ಪ್ರತಿನಿತ್ಯ ನೋಡೋದು. ಹೌದು, ವರವು ಕೊಟ್ಟ ಮತ್ತ ದಿನ ಪರಮಾತ್ಮನ ಮೂರ್ತಿ ನೋಡ್ಬೇಕಾದ್ರ ಅಲ್ಲೇ ಇರ್ಬೇಕಾಯ್ತಲ್ಲ. ಅಲ್ಲೇ ಇರ್ಬೇಕಾಯ್ತು. ಯಾರು? ವಾಮನ ರೂಪ ತಾಳಿದ ವಿಷ್ಣು ಪರಮಾತ್ಮ. ಹೈಂದು, ಹೌದಿಲ್ರಿ? ಹೌದು. ಕೆಲವು ಕಾಲಕ್ಕ ಲಕ್ಷ್ಮಿಗೆ ಚಿಂತೆ ಆಯ್ತತಿ. ಅದು ನನ್ನ ಗಂಡು ಒಳಗೆ ಹೋಗಿ ಕೂತ ಹೇಳಿ ಎಲ್ಲಿ ಹೋದ, ಇನ್ ಹ್ಯಾಂಗ್ ಮಾಡುದತ್ತ ಅನ್ಕೋತಾನ. ನಾರದರಿಗೆ ಕೇಳದ ಕೂಡಲೇ ನಾರದರು ಹೇಳಿದ್ರತ್ತ. ಏನ್ ಹೇಳ್ಯಾರಿ? ಹಿಂಗ ಪಾತಾಳ ಲೋಕದೊಳಗ ಬಲಿಚಕ್ರವರ್ತಿ ಮತ್ತು ವಾಮನ ರೂಪ ತಾಳಿದ ಪರಮಾತ್ಮ ಇಬ್ರು ಅದಾರ ಅಲ್ಲಿ. ದಿನನಿತ್ಯ ವಿನಮ್ರತಾ ಭಾವದಿಂದ ಅವನ ಮುಖ ನೋಡ್ಬೇಕಂತೇಳಿ ಅವನಿಂದ ವರ ಪಡೆದಾನ ಬಲಿ. ಬಲಿ ಅದ್ರದಿಂದ ದಿನ ಮುಖ ತೋರಿಸೋ ಸಲುವಾಗಿ ಅಲ್ಲಿ ಅದಾನ ಅಂದ ಕೂಡ್ಲೆ ಹ್ಯಾಂಗ ಬಿಡಿಸ್ಕೊಂಡು ಬರ್ಲಿ ಅಲ್ಲಿ ಹೊತ್ತು ಕೇಳ್ದಳತ್ತ ನಾರದಾಗ. ನಾರದಾಗ ಲಕ್ಷ್ಮಿ ಕೇಳ್ಯಾಳ. ಲಕ್ಷ್ಮಿ ಕೇಳದ ಕೂಡ್ಲೆ ಯಾನಿಲ್ಲ, ಇದು ಒಂದು ನೂಲಿಂದ ದಾರ ಒಯ್ ಅಂದತ್ತವ. ಏನ್ರಿ ದಾರ? ಈಗ ರಕ್ಷಾ ಬಂಧನ ರಾಖಿ ನೋಡಿರಿಲ್ಲ? ಹೌದು, ಹೌದು, ಹೌದು. ಇದು ಒಂದು ಧಾರವೈ. ಧಾರವೈ ಒಯ್ದು ದಿನನಿತ್ಯ ಮುಖ ನೋಡ್ಲಕ್ ಬರ್ತಿರ್ತಾನವ ಬಲಿ. ಬಲಿ ವಿನಮ್ರತಾ ಭಾವ, ವಿನಮ್ರತದ ಮುಖ ನಿಂದ ತೋರಿಸ್ತೇಳಿ ಮುಖ ನೋಡಿ ಹೊಳ್ಳಿ ಹೋಗು ಮುಂದ ಏನು ಅನ್ಬೇಡ, ಅವನ ಕೈಗೆ ಅದೊಂದು ಕಟ್ ಅಂದ ನಾರದ. ಹೌದು, ಕಟ್ಟು ಯಾರು ನೀ ಯಾಕತ್ ಕೇಳ್ತಾರ? ಏನೂ ಇಲ್ಲ, ನಾ ಹೇಳ್ದಂಗೆ ಕೇಳ್ತೀನಿ ಅಂದ್ರ ನಾ ಯಾರಿದ್ದ ಅನ್ನೋದು ಹೇಳ್ತೀನಿ ತನ್ನು ಇಟ್ಟಂದು ಕೈಗೆ ಕಟ್ಟಂದವ ನಾರದ ಹೇಳ್ಯಾನ. ನಾರದ. ಹೌದು. ಆ ಮಾತಿನಂತೆ ಲಕ್ಷ್ಮಿ ಬಂದು ಬಲಿಯ ಕೈಗೆ
ಆ ದಾರ ಕಟ್ಟದಳು ಯಾರು ನೀ ನನಗೆ ದಾರ ಕಟ್ಟಕ್ಕೆ ಅಂದವ ಬಲಿ. ಬಲಿ. ಹೌದು. ನಾ ಹೇಳುದು ಕೇಳ್ತೀನಂದೆ ಅಂದ್ರ ನಾ ನಾ ಯಾರಿದ್ದು ಹೇಳ್ತ ಹಾ. ಅಂದ ಕೂಡ್ಲೆ ನೀ ಬೇಕಾದ್ ಹೇಳುದು ಕೇಳ್ತೀನ ತಗೋ ವಚನ ಯಾರಿದ್ದಿ ಹೇಳಿ ನೀ ತಂದ್ ಕೂಡ್ಲೆ ವಚನ ಕೊಟ್ಟಿದೆ ಅಂದ್ರೆ ನಾ ಹಿಂಗ ಏನಿಲ್ಲಿ ವಾಮನ ರೂಪ ತೊಟ್ಟು ಬಂದಿದ್ದು ವಿಷ್ಣು ಪರಮಾತ್ಮ ಅದಲ್ಲ. ಹೌದು. ಇವನ ಮಡದಿ ಇದ್ದನ. ಹೌದು. ನಾ ಹೇಳುದು ಕೇಳ್ತಾ ಅಂದಿದಿ ಇವನಿಗೆ ಒಬ್ಬನಿಗೆ ನಾ ಮತ್ತ ಯಥಾ ಪ್ರಕಾರವಾಗಿ ನನ್ನ ಸ್ಥಾನಕ್ಕೆ ಒಯ್ಯಾಮಿದ್ದೀನೋ ಅಂತಂದ್ ಕೂಡ್ಲೆ ಅವಾಗ ಹೇಳ್ಯಾನವ ಬಲಿ ಬಲಿ. ಏನು ನಾ ವಯಕ್ಕಿದ್ದನು. ಹೌದು ನಾ ಒಯ್ಲಕ್ ಬಂದಿದ ಯಾಕಂದ್ರೆ ನೀ ವಚನ ಕೊಟ್ಟಿದಿ. ಹೌದು. ನಾ ಇವನಿಗೆ ಬೇಡಿದ ಹೌದು. ನಾ ಒಯ್ತಾ ಅಂದ ಕೂಡ್ಲೆ ಒಯ್ತಿ ನಾನು ವಚನದೊಳಗೆ ಬಿದ್ದಿದ ನಂದೊಂದು ಗುರುತಿಡ್ರಿ. ಯಾರು ಹೇಳ್ತಾರ? ಅವನೇ ಬಲಿನೇ ಹೇಳ್ತಾನ. ಬಲಿನೇ ಹೇಳ್ಯಾನ. ನಂದು ಒಂದು ಗುರುತಿಡ್ರಿ ಭೂಲೋಕದೊಳಗ. ಆವಾಗ ವರ್ಷಕ್ಕೊಮ್ಮ ಬಲಿ ಪಡೆ ದಿನ. ಹೌದು. ಹೌದಿಲ್ರಿ? ಹೌದು. ಈ ಭೂಲೋಕದೊಳಗ ಎಲ್ಲರ ದರ್ಶನ ಮಾಡ್ಲಕ್ಕ ಬಲಿ ಬರ್ತಾನ. ಬಲಿ ಬರ್ತಾನ. ಹೌದಿಲ್ರಿ? ಹೌದು. ಇದು ಯಾರಿಂದ ಕಾರ್ಯ ಅಂತಂದ್ರ ಪರಮಾತ್ಮ ವಿಷ್ಣುನಿಂದ ಲಕ್ಷ್ಮಿಯಿಂದ ಕಾರ್ಯ. ಹೌದು. ಅದು ಅದೇ ನೀವು ವಿನಾಯಿಗೆ ಅಲ್ಲಿಲ್ರಿ ಕಬ್ಬಿನಿಗೆ ನೀರು ಹೋಗೋದ್ರದಿಂದ ಔಡ್ಲಿ ಗಿಡ ಚಿಗ್ತಂಗ ಅವ್ರು ಮಾಡುದು ಕಾರ್ಯಕ್ಕಾಗಿ ಇವ್ರ ಹೆಸರ ನಿಂದೊಂದು ಗುರುತು. ಈಗ ಕ್ವಾಣೇಶ್ವರ ದೈತ್ಯಗೆ ಬೀರ ದೇವರು ಹೊಡೆದಾನ. ಹೌದಿಲ್ರಿ? ಕ್ವಾಣಗನೂರ್ ಅಂದ್ರು. ಕೋಡ ಬಿದ್ದಲ್ಲಿ ಕೋಡ್ ಬಿದ್ದಲ್ಲಿ ಕ್ವಾಣಗನೂರ, ಕಳ್ಳ ಬಿದ್ದಲ್ಲಿ ಕದ್ರ ಸತ್ಯಗ್ರಾಮ. ಹೌದು. ಹೌದಿಲ್ರಿ? ಹೌದು. ಮುಂಡಗನೂರ ಈಗ ಸದ್ ಕ್ವಾಣೂರ್ ಖರೆ ಸಿದ್ದೇಶ್ವರ ಆತಾರ. ಹೌದು. ಹೌದಿಲ್ರಿ? ನಮ್ಮ ದೈತಂದಿ ಹೆಸರಾದಲ್ರಿ ಅಂತಂದ್ರ ತಪ್ಪಾಗ್ತದ ಅದು. ಯಾಕಂದ್ರ ಕಾರ್ಯ ಮಾಡ್ಯಾನ ಅಂತ ದೈತಗ ಮೆಟ್ಟಿ ತುಳ್ದಾನ. ಹೌದಿಲ್ರಿ? ಹೌದು. ಅವನಿಗೆ ತುಳಿದ ಪ್ರಾಣ ಬಿಡ್ಲಾರ ಬಟ್ಟಕ ನಂದು ಏನಾರ ಭೂಮಿ ತಲೆ ಮೇಲೆ ಗುರು ತಿಡು ಅಂತ ಹೇಳಿ ಅಂಗಲಾಚಿ ಬೇಡ್ಕೊಂಡಕ್ರ ನಾ ಕ್ವಾಣೂರು ಕರೆಸಿದ್ದ ಅನ್ನತ್ತ ಪ್ರಾಣ ಬಿಡು ಅಂತ ಹೇಳಿ ಅವನು ತುಳ್ದಾನೆ ಅಲ್ಲಿ ತುಳ್ದ್ಯಾನ. ಅದಕ್ಕಾಲ ಲಕ್ಷ್ಮಿ ಪೂಜೆನೂ ಅದೇ ಕಾಲಕ್ಕೆ ಆಗ್ತದಲ್ರಿ. ಯಾವಾಗ ಪಾತಾಳದಲ್ಲಿಂದ ಬಂದ್ರು ದೀಪಾವಳಿಗೆ ಏನೈತ್ರಿ ಅಲ್ಲಿ ಲಕ್ಷ್ಮಿ ಪೂಜೆನು ಮಾಡ್ತಾರೆ. ಲಕ್ಷ್ಮಿ ಪೂಜೆ. ಹೌದು. ಮೊದಲ ಲಕ್ಷ್ಮಿ ಪೂಜೆ ಮಾಡೇ ಹಿಂದಿಗಡೆ ಬಲಿ ಪಾಡೆ ಆಗ್ತಾವ. ಇದು ಮೊದಲು ತಲೆಯಾಗಿಟ್ಕೋರಿ. ಹಂಗ ಇವೆಲ್ಲ ಎದರಿಂದಾಗ್ಯಾವಪ್ಪ ಅಂತಂದ್ರೆ ದೇವತ್ತಿದ ಹಿಂದೆ ದೈತ್ಯರಿಂದ ಕೆಲಸ ಇಲ್ಲ. ಈಗ ವಾಯು ದೇವದಾನ ಗಾಳಿಗೆ ಬೀಸ್ಲಕತ್ತಾನ. ಹೌದು. ಈ ಗಾಳಿದಿಂದ ನಾವು ನೀವೆಲ್ಲರೂ ಜೀವಿಸ್ಲಕತ್ತಿದೀವಿ. ಇವ ವಾಯು ದೇವ ಪರಮಾತ್ಮನ ಅವತಾರದಿದು. ಏನ್ ದೈತ್ರದ್ರಿ ಇದು? 5 ತತ್ವ ಪೃಥ್ವಿ ಆಪ್ ತೇಜ ವಾಯು ಆಕಾಶ ಇವು ಜಗತ್ತದೊಳಗೆ ಇವು ಇರ್ಲಿಕ್ಕಂದ್ರೆ ಎಲ್ಲ ಶೂನ್ಯ ಅದ. ಮತ್ ಇವು ಯಾವ ದೈತ್ಯರು ಮಾಡ್ಯಾರ? ನೀವು ಭೂಮಿ ಮಾಡ್ಯಾನ ದೈತ, ಗಾಳಿ ಮಾಡ್ಯಾನ ದೈತ, ಆಕಾಶ ಮಾಡ್ಯಾನ ದೈತ, ನೀರ್ ಮಾಡ್ಯಾನ ದೈತ, ಬೆಂಕಿ ಮಾಡ್ಯಾನ, ಯಾನ್ ಮಾಡ್ಯಾನ? ಏನು ಮಾಡಿಲ್ಲ. ಏನೂ ಮಾಡಿಲ್ಲ. ಒಟ್ಟು ಲೋಕ ಕಂಟಕರಾಗಿ ಕಾಡುದಟ್ಟೆ ಮಾಡಿರಿ. ನೀವು ಲೋಕ ಕಂಟಕರಾಗಿ ಬಂದಿರಿ. ಅವ ಎದಕ್ಕೆ ಬಂದಾನ? ಸಂವಾರ ಕರ್ತ ಅದಾನ. ಹೌದು. ಧರ್ಮ ಅನ್ನೋದು ಎತ್ತುದದ, ಕರ್ಮಿಷ್ಠರಿಗೆ ಪಾತಾಳಕ್ಕೆ ತುಳಿಯುವುದು. ಅದಕ್ಕೆ ಇಂಥ ವಾದದ ಬಹಳ ಒಳ್ಳೆ ವಾದದ. ಅದಕ್ಕೆ ಮತ್ತ ಅವ್ರ ಮಧ್ಯ ಹೇಳವ್ರದಾರ. ಅದಕ್ಕೆ ಆ ಗುರುವಿನ ನಾಮಸ್ಮರಣಿ ನಾವು ಮಾಡುದದ. ಗುರು ಸೋಮಲಿಂಗ ಕರೀದದ. ಹೆಂಗ ಕರಿಬೇಕರಿ? ಅದರಾಗೂ ದೈತರು ಬರಾವ್ರಿ. ಯಾರು ಬರ್ತಾರ್ರಿ? ಅದ್ರಾಗೂ ನೋಡೋಣ ಹೆಂಗ ಬರ್ತಾರ. ಅದಕ್ಕೆ ಯಾವ ರೀತಿಯಿಂದ ಸೋಮಲಿಂಗನ ನಾವು ಕರೀದು ಹೆಂಗ ಗೌಡ್ರ ಯಾವ ರೀತಿಯಿಂದ ಕರಿಬೇಕು ಅವನ ಕರೆದ್ರ ನಮಗೆ ಏನು ಸಿಗುತ್ತದ. ಆಗ್ಲಿ ಬಹಳ ಒಳ್ಳೆ ವಿಷಯ ಅದ. ಥೋಡೆ ಮಂದಿ ಇದ್ರು ಕೂಡ ಅದರ ಮ್ಯಾಗ ನಂಬಿಗಿಟ್ಟು ಕೇಳ್ರಿ. ಯಾಕೆ ಕೇಳ್ರಿ ಅಂದ್ರೆ ನಮಗ ಬಹಳ ಆನಂದ ಆಯ್ತು. ಯಾಕೆ ಈ ಭಾಗದಾಗ ನಾ ಬರ್ಲತ್ತು 35 ವರ್ಷ ಆಯ್ತು. ಹೌದಲ್ಲ? ಜೋಡುಕುಳಿ, ನಂದಿ, ಕಬ್ಬೂರ ಮತ್ತು ಮೇಕ್ಳಿ, ಈ ಕಡೆ ರಾಯಬಾಗ್, ಚಿಕ್ಕೋಡಿ, ನಾ ಗಡ್ ಹಿಂಗ್ಲಜ್ ತಾಲೂಕದಾಗ ಒಂದು ಢಾಲ್ ಕೊಟ್ಟಾರ. ನಾ ಈ ಕಡೆ ಭಾಗದಾಗ ಕಬ್ಬು ಕಡಿತಿದ್ದ 35 ವರ್ಷ ಹಚ್ಚಿ ಕಡಿ. ನೀವು ಕಬ್ಬು ಕಡ್ದಿರ? ಇದ್ದು ಹೇಳ್ಬೇಕಾಗ್ತದ. ನಂದಿ ಫ್ಯಾಕ್ಟ್ರಿಗೆ ನಾನು ಕಬ್ಬು ಕಡ್ದವಿದ್ದ. ಕಬ್ಬು ಕಡೆಯಲ್ಲಿ ಭಂಡರ್ ಕೊಟ್ಟರು. ಗಡ್ ಇಂಗ್ಲಜ್ದಾಗ ನಾವು 4 ಮಂದಿ ಹಾಡ್ಲಕ್ ಹೋದೆವು. ಬಿಜಾಪುರ ಜಿಲ್ಲಾದವ್ರು ಆ ಗಬಾಳಿ ಮಂದಿ ಹಾಡ್ಲಕ್ ಬಂದದಂದ್ರ ನಮಗ. ಹೌದು. ಹಾಡ್ಬೇಕಂದ್ರ ಹಾಡಿ ಗಡ್ ಇಂಗ್ಲಜ್ದಾಗ ನನಗೊಂದು ಢಾಲ್ ಕೊಟ್ಟಾರ. ನಾವು 4 ಮಂದಿ ಹಾಡಿ ಬಂದಿದ್ದೆವು. ಈ ಕಡೆ ಭಾಗಕ್ಕೆ ನಾವು ಸೇವಾ ಮಾಡ್ಲಕತ್ತು ಇಂದಿಗೆ 35 ವರ್ಷ ಆಯ್ತು. ನಾವು ಗುರು ಸೇವಾ ಮಾಡ್ಲಕತ್ತ 46 ವರ್ಷಕ್ಕೆ ಪಾದಿಟ್ಟಿದ್ದೇವು. ಅದು ಎಲ್ಲಾ ಗುರು ಕೃಪಾದ. ನಾವ್ ಏನ ಮಾಡುದಪ್ಪ ಅಂದ್ರ ಸತ್ಯದಿಂದ ಶಿವನಾಮ ಮಾಡುದು. ಮಾಳಪ್ಪ ಒಬ್ಬ, ಅಮ್ಮಗ್ ಸಿದ್ಧ ಒಬ್ಬ, ಬ್ಯಾರೆ ಅಂತ ಹಿಂಗಿಲ್ಲ. ಜನ ತಿಳ್ಕೋಬಹುದು. ನಮಗ ಕರ್ಸಿರ್ತಾರ ಅಂದ್ರೆ ನಾವು ಆನಂದದಿಂದ ಅನೇಕ ನಮಗ ಪರಮಾತ್ಮ ಎಷ್ಟು ಬುದ್ಧಿ ಕೊಟ್ಟಾನ.
ನನ್ನ ಸಿದ್ಧಾರೂಢಪ್ಪ ಅವರು ಎಷ್ಟು ಬುದ್ಧಿ ಕೊಟ್ಟಾರ, ನಮ್ಮ ಬೀದರಪ್ಪ ಅವ್ರು ಎಷ್ಟು ಬುದ್ಧಿ ಕೊಟ್ಟಾರ ಅಷ್ಟು ನಾವು ಇಲ್ಲಿ ನಾವು ಬಿತ್ತರಿಸುದದ. ಬಿತ್ತರಿಸುದದ. ಇದರ ಬಗ್ಗೆ ಮತ್ತೆ ಅನೇಕ ಉದಾಹರಣೆಗಳನ್ನ ಹೇಳುದದ. ಆಗ್ಲಿ ಆಗ್ಲಿ, ಬರೇ ನಾವೇ ಮಾತಾಡ್ಕೋತ ನಿಂದಿರ್ಬಾರ್ದ. ಬ್ಯಾಡ ಬ್ಯಾಡ, ದೈತ್ರದ ಎಷ್ಟು ಒಟ್ಟದ ನೋಡು ನನ್ನ. ಅದಕ್ಕ ಬಹಳ ದೈತ್ಯರ ಬಗ್ಗೆ ಅವರು ಒಳ್ಳೆ ಮಾತಾಡೋ. ಆಗ್ಲಿ ಆಗ್ಲಿ, ಯಾವ ರೀತಿಯಿಂದ ಗುರುವಿನ ಕರೀದದ